ಮನವಿಲ್ಲದ ಜಾತಿ ಬೆಂಬಲ ನೋಡಿ ನಗುವ ನಮ್ಮ ಕೂಡಲ ಸಂಗಮದೇ ಚೌಡಯ್ಯನವರು ಹೇಳುತ್ತಾರೆ, ಜಾಸ್ತಿ ಉಂಡರೆ ಉಗಾಂಡ ಎಂಬುವರಯ್ಯ, ಜಾಸ್ತಿ ಉಂಡರೆ ಭೂತ ಎಂಬುವರಯ್ಯ, ಕಡಿಮೆ ಉಂಡರೆ ಚಿಪ್ಪಣ ಎಂಬುವರಯ್ಯ, ಜಾಸ್ತಿ ಉಂಡರೆ ಭೂತ ಎಂಬುವರಯ್ಯ, ಕಡಿಮೆ ಉಂಡರೆ ಚಿಪ್ಪಣ ಎಂಬುವರಯ್ಯ, ಹೋಗಿಸಿದೊಡೆ ಕಾಮಿ ಎಂಬುವರಯ್ಯ, ಹೋಗಿಸಿದೊಡೆ ಕಾಮಿ ಎಂಬುವರಯ್ಯ, ಹೋಗಿಸದಿದೊಡೆ ಮುನ್ನ ಮಾಡಿದ ಕರ್ಮಿ ಎಂಬುವರಯ್ಯ, ಅಡವಿಯೊಳಗಿದ್ದರೆ ಮೃಗಶೋತಿ ಎಂಬುವರಯ್ಯ, ಅಡವಿಯೊಳಗಿದ್ದರೆ ಕಾಡು ಮನುಷ್ಯ ಎಂಬುವರಯ್ಯ, ಊರಿನೊಳಗಿದ್ದರೆ ಸಂಸಾರಿ ಎಂಬುವರಯ್ಯ, ಜಾಸ್ತಿ ನಿತ್ಯ ಮಾಡಿದರೆ ಜಾಸ್ತಿ ನಿತ್ಯ ಮಾಡಿದರೆ ಕುಂಭಕರ್ಣ ಎಂಬುವರಯ್ಯ, ಸ್ವಲ್ಪ ಜಾಸ್ತಿ ನಿತ್ಯ ಮಾಡಿದರೆ ಕುಂಭಕರ್ಣ ಎಂಬುವರಯ್ಯ, ಎದ್ದು ಕುಳಿತರೆ ಚಕೋರ ಎಂಬುವರಯ್ಯ. ಜನ ಮೆಚ್ಚಿ ನಡೆದವರ, ಜನರನ್ನ ಯಾರು ಮೆಚ್ಚಿಸಲಾರರು, ಜನರನ್ನ ಯಾರು ಮೆಚ್ಚಿಸಲಾರರು, ಯಾರೇ ದೇವರು ಬಂದರೂ ಮೆಚ್ಚಿಸಲಾರರು, ಜನರನ್ನ ಯಾರು ಮೆಚ್ಚಿಸಲಾರರು. ಅಂಬಿಗರ ಚೌಡಯ್ಯನವರು ವಚನದಲ್ಲಿ ಬರೆದಿದ್ದಾರೆ, ಯಾರಾದರೂ ಜನ ಮೆಚ್ಚಿ ನಡೆದವರ, ಯಾರಾದರೂ ಜನ ಮೆಚ್ಚಿ ನಡೆದವರ ಎಡಪಾರದ ಕಿರುಗುಣಿಯಲ್ಲಿ ಮನೆ ಮಾಡಿಸಿರಿಸಂದಾತ ನಮ್ಮ ಅಂಬಿಗರ ಚೌಡಯ್ಯ. ದೇವರ ದಾಸಿಮರು ಹೇಳುತ್ತಾರೆ, ಕಡಗೀಲು ಇಲ್ಲದ ಬಂಡಿ ಒಡಗಿಡುವುದು ಮಾಂಬುದೆ, ಕಡಗೀಲು ಇಲ್ಲದ ಬಂಡಿ ಒಡಗಿಡುವುದು ಮಾಂಬುದೆ, ಕಡಗೀಲು ಬಂಡಿಗಾದ. ಆಗಿನ ಕಾಲದಲ್ಲಿ ಚಕ್ರ ಬಂಡಿ ಎಂದು ಇತ್ತು, ಅದಕ್ಕೆ ಕಡಗೀಲು ಆಧಾರವಾಗಿತ್ತು. ಕಡಗೀಲು ಇಲ್ಲದಿದ್ದರೆ ಚಕ್ರ ಬಂಡಿ ಬೀಳುತ್ತದೆ. ಇದು ಕಡುದರ್ಪವೇರಿದ ಒಡಲೆಂಬ ಬಂಡಿ, ದೇಹ ಒಂದು ಬಂಡಿ. ಯಾರ ಮಾತನ್ನು ಕೇಳದಿದ್ದರೆ, ಅವರಿಗೆ ಕಡಗೀಲು ಇಲ್ಲದಿದ್ದರೆ ಬೇಗ ಬೇಗ ಬಿದ್ದು ಸಾಯುತ್ತಾರೆ, ಚಿಕ್ಕ ವಯಸ್ಸಿನಲ್ಲೇ ಸಾಯುತ್ತಾರೆ. ಯಾಕೆಂದರೆ ಯಾರ ಮಾತನ್ನು ಕೇಳುವುದಿಲ್ಲ. ನನಗೆ ತಿಳಿದಂತೆ ನಾನು ಮಾಡುತ್ತೇನೆ, ಎಷ್ಟು ಬೇಕಾದರೂ ಕುಡಿಯುತ್ತೇನೆ, ಕೆಟ್ಟ ಚಟಗಳನ್ನು ಮಾಡುತ್ತೇನೆ. ಅದಕ್ಕೆ ದೇವರ ದಾಸಿಮರು ವಚನದಲ್ಲಿ ಹೇಳಿದ್ದಾರೆ, ಕಡಗೀಲು ಬಂಡಿಗಾಧಾರ, ಕಡಗೀಲು ಬಂಡಿಗಾಧಾರ. ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ನುಡ ಶರಣರು ನುಡಿಯುವಂತ ನುಡಿಗಡಣದ ಕಡಗೀಲು ಕಾಣ ರಾಮ.